ನೀವೇನಾದರೂ ಜಿಯೋ ಸಿಮ್ ಮತ್ತು ಏರ್ಟೆಲ್ ಸಿಮ್ಮನ್ನು ಬಳಸ್ತಾ ಇದ್ದೀರಾ? ಪ್ರತಿ ತಿಂಗಳು ಕೂಡ 200-400 ರೂಪಾಯಿವರೆಗೂ ಕೂಡ ರೀಚಾರ್ಜ್ ಮಾಡ್ತಾ ಇರ್ತೀರಾ. ಅದಕ್ಕೆ ಬೇಜಾರು ಕೂಡ ಆಗ್ತಾ ಇರುತ್ತೆ. ಆದರೆ ನಿಮಗೆ ಯಾವತ್ತಾದರೂ ಯೋಚನೆ ಬಂದಿದೆಯಾ, ನಾವು ರೀಚಾರ್ಜ್ ಮಾಡ್ದಲೇ ಕೂಡ ನಮ್ಮ ಒಂದು ಸಿಮ್ ಕಾರ್ಡ್ನ ವ್ಯಾಲಿಡಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬಹುದು ಅಂತ? ಅದು ನಿಮಗೆ ಗೊತ್ತಿರೋದಿಲ್ಲ. ಆದರೆ ನಾನು ಈ ಒಂದು ವಿಡಿಯೋದೊಳಗಡೆ ಆ ಒಂದು ಸೀಕ್ರೆಟ್ ಟ್ರಿಕ್ ಬಗ್ಗೆ ಶೇರ್ ಮಾಡ್ತೀನಿ. ನೀವು ರೀಚಾರ್ಜ್ ಮಾಡಿಸ್ತಲೇ ಕೂಡ ನಿಮ್ಮ ಒಂದು ಸಿಮ್ ಕಾರ್ಡ್ ವ್ಯಾಲಿಡಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬಹುದು, ಆರಾಮಾಗಿ ಯೂಸ್ ಮಾಡಬಹುದು. ಇದನ್ನು ನೀವು ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ನೀವು ಇದನ್ನು ಬಳಕೆ ಮಾಡೋದಕ್ಕೆ ಸಾಧ್ಯನಾ ಇಲ್ವಾ ಅನ್ನೋವಂಥದ್ದು ಗೊತ್ತಾಗುವಂಥದ್ದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಜಿಯೋ ಬಳಕೆದಾರರಾಗಿರಲಿ ಏರ್ಟೆಲ್ ಬಳಕೆದಾರರಾಗಿರಲಿ ರೀಚಾರ್ಜ್ ಮಾಡಿಸ್ತಲೇ ನಿಮ್ಮ ಒಂದು ವ್ಯಾಲಿಡಿಟಿಯನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಬಹುದು ಅಂತ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ನೋಡಿ. ನಾನು ಮೊದಲಿಗೇನೆ ಹೇಳ್ಬಿಡ್ತೀನಿ, ಈ ಒಂದು ಟ್ರಿಕ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ವರ್ಕ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಸುಳ್ಳು ಭರವಸೆಯನ್ನು ಕೊಡೋದಿಲ್ಲ. ಆದರೆ ಒಂದಷ್ಟು ಜನಕ್ಕೆ ಏನು ಈ ಒಂದು ಟ್ರಿಕ್ ಯೂಸ್ ಆಗುತ್ತೆ ಅಲ್ವಾ, ಅದರಲ್ಲಿ ನೀವು ಕೂಡ ಇದ್ರೂ ಇರಬಹುದು. ಪ್ರಯತ್ನ ಪಟ್ಟವರಿಗೆ ಎಲ್ಲೋ ಒಂದು ಲಕ್ಕಿಯಾಗಿ ಈ ಒಂದು ಟ್ರಿಕ್ ಅನ್ನುವಂಥದ್ದು ಯೂಸ್ ಆಗುತ್ತೆ. ಪ್ರಯತ್ನನೇ ಪಟ್ಟಿಲ್ಲ ಅಂದರೆ ನಿಮ್ಗಂತೂ ಅದು ಯೂಸ್ ಆಗದೆ ಇಲ್ಲ ಅಂತಲೇ ಹೇಳಬಹುದು. ಹಾಗಾಗಿ ಆ್ಯಕ್ಚುಲಿ ನಿಮಗೆ ಗೊತ್ತಿರೋದಿಲ್ಲ ಅಷ್ಟೇ, ಎಷ್ಟೊಂದು ಆಫರ್ಸ್ಗಳು ಇರ್ತವೆ, ಎಷ್ಟೊಂದು ಟ್ರಿಕ್ಗಳು ಇರ್ತವೆ. ಅದು ಎಲ್ಲರೂ ಕೂಡ ಬಹಿರಂಗವಾಗಿ ಹೇಳ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ನಿಮಗೆ ಈ ಒಂದು ಸೂಪರ್ ಆಗಿರುವಂತಹ ಟ್ರಿಕ್ಕನ್ನು ತಿಳಿಸ್ಕೊಡ್ತೇನೆ. ಆ ಮೂಲಕ ನೀವು ಕೂಡ ಲಕ್ಕಿ ಆಗಿದ್ದೀರಾ ಇಲ್ವಾ ಅನ್ನುವಂಥದ್ದನ್ನು ನೋಡಿ. ಮೊದಲಿಗೆ ಜಿಯೋ ಬಳಕೆದಾರರು ಏನು ಮಾಡಬೇಕು, ಈ ಒಂದು ರೀಚಾರ್ಜ್ ಪ್ಲಾನನ್ನು ಪಡ್ಕೊಳ್ಳೋದಿಕ್ಕೆ ಅಂದರೆ ವ್ಯಾಲಿಡಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ, ರೀಚಾರ್ಜ್ ಅನ್ನುವಂಥದ್ದು ಮಾಡಿಸ್ತಲೇ ವ್ಯಾಲಿಡಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬಹುದು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೇನೆ ನೋಡಿ. ನೀವು ಬೇಸಿಕ್ ಆಗಿ ಏನು ರೀಚಾರ್ಜ್ ಮಾಡ್ತಾ ಇರ್ತೀರಾ ಅಲ್ವಾ, ಡೇಟಾ ಅದು ಇದು ಬಿಟ್ಟು ಜಸ್ಟ್ ಕಾಲ್ಸ್ ಇವೆಲ್ಲ ಲಿಮಿಟೆಡ್ ಇರುವಂತಹ ರೀಚಾರ್ಜ್ ಪ್ಲಾನನ್ನು ನೀವು ಏನು ಮಾಡಬೇಕು, ರೀಚಾರ್ಜ್ ಮಾಡಿಸಿರ್ತೀರಾ. ಅದಾದ ನಂತರ ನೀವೇನು ಮಾಡಬೇಕು, ಮೈ ಜಿಯೋ ಆ್ಯಪನ್ನು ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಚೆಕ್ ಎಲಿಜಿಬಿಲಿಟಿ ಅಂತ ಇರುತ್ತೆ. ಆ ಚೆಕ್ ಎಲಿಜಿಬಿಲಿಟಿಯನ್ನು ಕ್ಲಿಕ್ ಮಾಡಿದ್ರೆ ನೀವೇನಾದರೂ ಲಕ್ಕಿ ಆಗಿದ್ದರೆ ಕಾಂಪ್ಲಿಮೆಂಟರಿ ವ್ಯಾಲಿಡಿಟಿ ಅಂತ ಸಿಗುತ್ತೆ. ಅದರಲ್ಲಿ ನೀವೇನು ಮಾಡ್ಬೋದು, ಎಕ್ಸ್ಟೆಂಡನ್ನು ಮಾಡ್ಕೊಳ್ಬಹುದು ನಿಮ್ಮ ಒಂದು ವ್ಯಾಲಿಡಿಟಿಯನ್ನು. ಇನ್ನು ಏರ್ಟೆಲ್ ಬಳಕೆದಾರರಿಗೆ ಏನಾದರೂ ಆಗಿದ್ದೀರಾ ಅಂದರೆ ಬೇಸಿಕ್ ಆಗಿ ನಿಮ್ಮದು ಒಂದು ರೀಚಾರ್ಜ್ ಪ್ಲಾನ್ ಏನಿರುತ್ತೆ ಅಲ್ವಾ, ಅದನ್ನು ರೀಚಾರ್ಜ್ ಮಾಡಿಸಿದ ನಂತರ ಈ ಒಂದು ವ್ಯಾಲಿಡಿಟಿ ಅನ್ನುವಂಥದ್ದು ಸಿಗುತ್ತೆ. ಏರ್ಟೆಲ್ ಕೂಡ ಏನು ಮಾಡುತ್ತೆ, ಪ್ರೋಮೋ ಆಫರ್ಸನ್ನು ಕೊಡ್ತಾ ಬರುತ್ತೆ. ನೀವು *123# ಡಯಲ್ ಮಾಡಿದ್ರೆ ಕೆಲವೊಂದು ಸ್ಪೆಷಲ್ ಆಫರ್ಸ್ ಇರುತ್ತೆ. ಅದರೊಳಗಡೆ ನಿಮಗೆ ಈ ಒಂದು ಆಫರ್ ಸಿಕ್ಕಿದೆಯಾ ಇಲ್ವಾ ಅನ್ನೋವಂಥದ್ದನ್ನು ನೋಡಿ. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.